ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಆವಾಗ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ನಲ್ಲ ಅಮ್ಮ. ಸೊ ಅಮ್ಮಂಗೆ ಹೊಟ್ಟೆ ಹಸಿವು, ಊಟ ಬೇಕು ಅಂತ ಹೇಳಿದ್ರು. ಸೊ ಮನೆಗೆ ಹೋಗಿ ಊಟ ತೊಗೊಂಡು ಬಂದಿದ್ದೀನಿ. ನೋಡಿ, ಅಮ್ಮ ಯಾವಾಗ್ಲೂ ನೋಡಿ ಬ್ಯಾಗು ಈ ಥರ ಬ್ಯಾಗ್ ತೊಗೊಂಡು ಅವ್ರ ಮನೆ ಇವ್ರ ಮನೆ ಹತ್ರ ತಿರುಗ್ತಾ ಇರ್ತಾರೆ. ತಗೊಳ್ಳಿ ಊಟನ ತಗೊಡ್ತಾ ಇದ್ದೀನಿ ನಾನು ಅವ್ರಿಗೆ. ಅಮ್ಮ ಅವ್ರ ಮನೆ ಇವ್ರ ಮನೆ ಹತ್ರ ತಿರುಗ್ತಾ ಇರ್ತಾರೆ. ಯಾರೂ ಬಂದು ನೋಡೋದಿಲ್ಲ. ಅದು ಆ್ಯಕ್ಚುಲಿ ಇರೋರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಪೊಲೀಸ್ನವ್ರಿಗೆ ಬಂದು ಅವರು ವಿಚಾರಿಸಿದ್ದಾರೆ. ಆದ್ರೂ ಅವ್ರು ಯಾರೂ ಬಂದಿಲ್ಲ. ಈ ಅಮ್ಮ ಹೆತ್ತಿರೋ ಮಗ ಯಾವನಿದಾನ ಆ ಬೋಳಿ ಮಗನವರೆಗೂ ಈ ವಿಡಿಯೋ ರೀಚ್ ಆಗೋವರೆಗೂ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಹೇಳ್ತೀನಿ ಕೇಳಿ, ಎಂತೆಂಥ ವೀಡಿಯೋಗಳಿಗೆ ಬಿಚ್ಚಾಕೊಂಡು ಕುಣಿಯೋ ವೀಡಿಯೋಗಳಿಗೆಲ್ಲ ಲೈಕ್ ಮಾಡ್ತೀರಾ, ಶೇರ್ ಮಾಡ್ತೀರಾ. ಇಂಥ ವೀಡಿಯೋಗಳನ್ನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. ಮತ್ತು ಇಂಥ ವೀಡಿಯೋ ದಯವಿಟ್ಟು ಯಾರು ಕೆಲವರು ಇದ್ದಾರೆ ಈ ಥರ ಭಿಕ್ಷುಕರನ್ನ ಕರ್ಕೊಂಡೋಗಿ ಸಾಕೋರು, ಅಂಥವ್ರಿಗೆ ಹೋಗಿ ರೀಚ್ ಆಗೋವರೆಗೂ ಖಂಡಿತವಾಗೂ ನೀವು ನಿಮ್ಮ ತಂದೆ ತಾಯಿಗೆ ಮರ್ಯಾದೆ ಕೊಡ್ತೀರಾ. ಅವ್ರ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆ ಅಂತಂದರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಎಲ್ಲರೂ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ನೋಡಿ, ಅಮ್ಮ ಪಾಪ ಆ ಮನೆ ಹತ್ರ ಹೋಗ್ತಾರೆ, ಆ ಮನೆ ಹತ್ರ ಹೋಗಿ ಕೂತ್ಕೊಂಡ್ರೆ ಅಲ್ಲಿಂದ ತಳ್ತಾರೆ, ಆ ಮನೆ ಹತ್ರ ಕೂತ್ಕೊಂಡ್ರೆ ಅಲ್ಲಿ ಬೈತಾರೆ. ಎಲ್ಲರೂ ಕಳಿಸ್ತಾನೆ ಇರ್ತಾರೆ. ಆ ಅಮ್ಮನ ಪಾಪ ರೋಡಲ್ಲಿದ್ದಾರೆ. ಇವನು ಯಾವನ ಬೋಳಿ ಮಗ ಇದ್ದಾನೋ, ಅವ್ನು ಎಲ್ಲಿದ್ದಾನೋ ಅವ್ನವರೆಗೂ ಹೋಗಿ ರೀಚ್ ಆಗಬೇಕು ಈ ವಿಡಿಯೋ. ಅವನಿಗೆ ಒಂದು ದಿವಸ ಖಂಡಿತವಾಗೂ ಇದಕ್ಕಿಂತ ಕೀಳಾಗಿ ಬರುತ್ತೆ. ನಿನ್ನ ತಾಯಿ ನೀನು ಇವತ್ತು ಈ ರೋಡಲ್ಲಿ ಬಿಟ್ಟಿಂಗ್ ಮಾಡಿದ್ಯಾ, ನಿನ್ನ ಮಕ್ಕಳು ನೀನು ಇವಾಗ ನಿನ್ನ ಹೆಂಡ್ತಿ ಮಕ್ಕಳ ಜೊತೆಲಿ ಬೆಚ್ಚಗಿದೆಯಾ, ನಿನ್ನ ಹೆಂಡ್ತಿನ ಆಚೆ ಹಾಕು ನೋಡ. ನೀನು ಹಾಕಲ್ಲ, ಯಾಕಂದರೆ ನಿನ್ನ ಹೆಂಡ್ತಿ ನಿನಗೆ ಬೇಕಲ್ವ ಪಕ್ಕದಲ್ಲಿ, ಅದಕ್ಕೆ ನೀನು ಅವಳನ್ನ ಹಾಕಲ್ಲ. ಅವಳ ಜೊತೆ ಬೆಚ್ಚಗೆ ಮಲಗಿದ್ಯಾ, ನಿನ್ನ ತಾಯಿ ನಿಂಗೆ ಹಾಕಿದ್ಯಾ. ನಾಳೆ ನಿನ್ನ ಹೆಂಡ್ತಿ ಮಕ್ಕಳು ನಿನಗೆ ಖಂಡಿತವಾಗೂ ಇದಕ್ಕಿಂತ ಕೀಳಾಗಿ ರೋಡಿಗೆ ಹಾಕ್ತಾರೆ. ಇದಕ್ಕಿಂತ ಕೀಳಾಗಿ ನೀನು ಜೀವನ ಮಾಡ್ತೀಯ. ಇದಕ್ಕಿಂತ ಕೀಳಾಗಿ ನಿನ್ಗೆ ಇವತ್ತು ಇವ್ರಿಗೆ ಯಾರನ್ನ 4 ಜನ ಅನ್ನ ತೊಗೊಂಬಂದು ಕೊಡ್ತಾವ್ರೆ, ನಾಳೆ ನಿನಗೆ ಯಾವನು ಒಂದು ತನ್ನೂ ಹಾಕಲ್ಲ. ಆ ಥರ ಕೀಳಾಗಿ ಬಿದ್ದಿರ್ತೀಯ ನೀನು. ನೋಡ್ಕೊಂಡು ನೀನು ಆ ಥರ ನೀನು ದೇವ್ರು ನೀನು ಕೊಟ್ಟಂತ ಶಿಕ್ಷಣ. ನಿನ್ನ ತಾಯಿನ ಕರ್ಕೊಂಡೋಗಿ ಅವ್ರಿಗೊಂದು ಬಾಗಿಲಾಕ್ಸಿ ಒಂದು ಮನೇಲಿ ಕೂರ್ಸೋಕ್ಕಾಗಲ್ವ, ನಿನ್ಗೆ ಯೋಗ್ಯತೆ ಇಲ್ವ? ಅಟ್ಲೀಸ್ಟ್ ಸಪ್ರೇಟಾಗಿತ್ತು ಅವ್ರಿಗಂತೂ ತನ್ನನಾರ ಹಾಕೋಕ್ಕಾಗಲ್ವ? ಅಕ್ಕಪಕ್ಕದವ್ರು ನಮ್ಮ ಅನ್ನ ಕೊಡೋದಿಲ್ವ? ನಿನ್ಗೆ ಯೋಗ್ಯತೆ ಇಲ್ವ ನಿನಗೆ ಒಂದು ತನ್ನ ಹಾಕೋಕ್ಕೆ? ಅವ್ರನ್ನ ಕರ್ಕೊಂಡೋಗಿ ಇಡೋಕೆ ಗೊತ್ತಾಗಲ್ವ? ಇಲ್ಲ ಅನಾಥಾಶ್ರಮಕ್ಕೆ ಸೇರ್ಸೋಕೆ ಗೊತ್ತಾಗಲ್ವ ನಿನಗೆ? ಈ ಥರ ಬಿಟ್ಟು ಹೋಗಿದೆಯಲ್ಲ, ನಿನಗೆ ಮಾನ ಮರ್ಯಾದೆ ಇಲ್ವೇನೋ? ನಿನ್ನ ಮಕ್ಕಳು ನಿನ್ನ ಸುಮ್ಮನೆ ಬಿಡ್ತಾರೆ, ನಾಳೆ ನೀನು ಹೆಂಡತಿ ಸುಮ್ಮನೆ ಬಿಡ್ತಾಳೆ ಅಂದ್ಕೊಂಡಿದ್ಯಾನು? ನಿನಗೆ ದೇವ್ರು ಸುಮ್ಮನೆ ಬಿಡ್ತಾನೇನೋ? ಯಾವ ಪರಿಸ್ಥಿತಿ ತೊಗೊಂಬಂದು ಇಡ್ತಾನೆ ನೋಡಿ ಯಾವ ಥರ ಪಾಪ ಬ್ಯಾಗ್ ಎತ್ಕೊಂಡು ನಾನು ನೋಡ್ತಾ ಇದ್ದೀನಿ ಅವ್ರನ್ನ. ಪಾಪ ಎಷ್ಟು ದಿವಸದಿಂದ ನೋಡ್ತಾನೇ ಇದ್ದೀನಿ. ಈ ಥರ 2 ಮೂಟೆಗಳನ್ನ ಇಟ್ಕೊಂಡು ತಿರುಗ್ತಾನೆ ಇದ್ದಾರೆ ಅವರು. ಪಾಪ ಎಷ್ಟು ತಿರುಗ್ತಾ ಇದ್ದಾರೆ ಗೊತ್ತಾ? ಜನಕ್ಕೂ ಅಷ್ಟೇ, ಜನನೂ ತುಂಬ ಜನ ಕೇಳ್ತಾರೆ, ಊಟ ತಂದು ಕೊಡ್ತಾರೆ. ಆದರೆ ಈ ಅಮ್ಮ ಅನಾಥಾಶ್ರಮಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ. ಈ ಥರ ರೋಡಲ್ಲಿ ಬಿದ್ದಿರೋರನ್ನ ಕರ್ಕೊಂಡೋಗಿ ಅನಾಥಾಶ್ರಮದಲ್ಲಿ ಇಟ್ಕೊಂಡು ಸಾಕೋರು ತುಂಬ ಜನ ಯೂಟ್ಯೂಬರ್ಸ್ಗಳು ಇದ್ದಾರೆ. ಅವ್ರು ಯಾರಾದರೂ ದಯವಿಟ್ಟು ಈ ವಿಡಿಯೋನ ನೋಡಿದ್ರೆ ಈ ಅಮ್ಮನ್ನ ಕರ್ಕೊಂಡೋಗಿ ಇಟ್ಕೊಳ್ಳಿ. ಯಾಕಂದರೆ ಈ ಅಮ್ಮ ಬರ್ತಾಯಿಲ್ಲ, ನಾವು ಕರ್ಕೊಂಡೋಗಿ ಸೇರ್ತೀವಿ ಅಂದರೆ ಇರ್ತಾಯಿಲ್ಲ. ನೀವು ವ್ಯಾನ್ ತೊಗೊಂಬಂದು ಕರ್ಕೊಂಡು ಹೋಗ್ತೀರಾ ಅಂತ ತುಂಬ ನಾನು ವೀಡಿಯೋಗಳಲ್ಲಿ ನೋಡಿದ್ದೀನಿ. ಸೊ ಆ ಥರ ಏನಾನು ಇದ್ದರೆ ದಯವಿಟ್ಟು ಅಮ್ಮನ ಕರ್ಕೊಂಡೋಗಿ. ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ನು ಡೌನ್ ಇಳಿತಿದ್ದಂಗೆ ಪಕ್ಕದ ರೋಡು, ಸುಬ್ರಹ್ಮಣ್ಯ ಪೊಲೀಸ್ ಸ್ಟೇಷನ್ ಡೌನ್ ಇಳಿತಿದ್ದಂಗೆ ಮೋರಿ ಇದೆ. ಮೋರಿ ಎದುರುಗಡೆ ರೋಡಲ್ಲೇ ಈ ಅಮ್ಮ ಯಾವಾಗಲೂ ಇದೇ ರೋಡಲ್ಲೇ ಓಡಾಡ್ತಾ ಇರ್ತಾರೆ, ಇಲ್ಲೇ ಇರ್ತಾರೆ, ಎಲ್ಲೂ ಹೋಗೋದಿಲ್ಲ. ಅಮ್ಮ ಹೇಳ್ತಾರೆ, ನನ್ನ ಮನೆ ಬಾಗಿಲು ಹಾಕ್ಸ್ಕೊಟ್ರೆ ನಾನು ಮನೇಲಿ ಇರ್ತೀನಿ ಅಂತ ಹೇಳ್ತಾರೆ. ಆ ಅಮ್ಮನ ಮನೆ ಎಲ್ಲಿದೆ ಏನು ಅಂತ ಗೊತ್ತಿಲ್ಲ. ಈ ಅಮ್ಮನ ಮಗ ಇದ್ದಾರೆ ಅಂತ ಹೇಳ್ತಾರೆ, ಅರಳಿಲಿದ್ದಾರೆ ಅಂತ ಹೇಳ್ತಾರೆ. ಅದು ನಿಜಾನೂ ಸುಳ್ಳು ನನಗಂತೂ ಗೊತ್ತಿಲ್ಲ. ಅವ್ನು ಎಲ್ಲಿದ್ದಾನೋ, ಬದುಕಿದಾನೋ, ಸತ್ತಿದ್ದಾನೋ ಅಂತಲೂ ಗೊತ್ತಿಲ್ಲ. ಖಂಡಿತವಾಗಿ ಈ ಅಮ್ಮನ ಮಗ ಇದ್ದರೆ ಅವ್ನಿಗೆ ಹೋಗಿ ಮುಟ್ಟಬೇಕು. ನೀವು ನಿಜವಾಗೂ ಒಳ್ಳೆಯವರಾಗಿದ್ದರೆ, ನಿಮ್ಮ ತಂದೆ ತಾಯಿಗೆ ನೀವು ಮರ್ಯಾದೆ ಕೊಡೋರಾಗಿದ್ದರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಆ ಅಮ್ಮ ಹೋಗಿ ಅವ್ರ ಮಕ್ಳ ಹತ್ರ ಸೇರೋ ಥರ ಮಾಡಿ, ಇಲ್ಲ ಆ ಅಮ್ಮಂಗೆ ಏನಾರ ಒಂದು ಸಹಾಯ ಮಾಡಿ, ಇಲ್ಲ ಯಾರು ಅನಾಥಾಶ್ರಮನ ನಡೆಸ್ತಾ ಇದ್ರು ದಯವಿಟ್ಟು ಬಂದು ಈ ಅಮ್ಮನ ಕರ್ಕೊಂಡು ಹೋಗಿ ಒಂದು ಕನ್ನ ಹಾಕಿ ನೋಡ್ಕೊಳ್ಳಿ ಅಂತ ಕೇಳ್ಕೊಡ್ತೀವಿ. ದಯವಿಟ್ಟು ಹೆತ್ತಿರೋನು ಯಾವನು ಈ ಥರ ಕೆಲಸ ಮಾಡೋಕ್ಕಂತೂ ಹೋಗಬೇಡಿ. ಅವರು ನಿಮ್ಮನ್ನು ಹೊಟ್ಟೆಲಿ ಇಟ್ಕೊಂಡು ಹೆತ್ತು ಎಷ್ಟು ನೋಡಿಕೊಂಡು ಎಷ್ಟು ಚೆನ್ನಾಗಿ ಮಾಡಿ ಎಲ್ಲ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ. ಅವ್ರಿಗಂತೂ ಲಾಸ್ಟಿಗೆ ನೀವು ಅನ್ನ ಹಾಕಿಲ್ಲ ಅಂದರೆ ನಿಮಗೆ ದೇವ್ರು ಮೆಚ್ಕೊತಾನೇನ್ರಿ ದೇವರು? ಎಂಥ ಮಾನ ಮರ್ಯಾದೆ ಇಲ್ದಿರೋ ಜನ ರೀ ಈ ಥರ ಬಿಡ್ತಿರಲ್ಲ ತಂದೆ ತಾಯಿನ. ಈ ಥರ ಮಾಡಿದ್ರೆ ನಿಮ್ಮನ್ನು ಯಾರು ಇದು ಮಾಡ್ತಾರೆ? ಇವಾಗಿನ ಕಾಲದಲ್ಲಿ ಹೆಂಗಿದೆ ಗೊತ್ತಾ? ಎಲ್ಲ ಬಿಚ್ಕೊಂಡು ಕುಣ್ಕೊಂಡು ಮಾಡ್ತಾರೆ ನೋಡಿ ವಿಡಿಯೋಗಳು. ಅಂಥ ವಿಡಿಯೋಗಳಿಗೆ ಲೈಕ್ ಕೊಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಶೇರು ಮಾಡ್ತಾರೆ ತುಂಬ ಚೆನ್ನಾಗಿ. ಇಂಥ ವಿಡಿಯೋಗಳನ್ನ ಯಾರೂ ಮಾಡಲ್ಲ. ನೀವು ತಂದೆ ತಾಯಿಗೆ ಮರ್ಯಾದೆ ಕೊಡೋರಾಗಿದೆ ಇಂಥ ವಿಡಿಯೋಗಳನ್ನ ಖಂಡಿತವಾಗಿ ಶೇರ್ ಮಾಡ್ತೀರಾ. ಈ ತಾಯಿನ ಎಲ್ಲಿ ಸೇರಿಸ್ಬೇಕೋ ಅಲ್ಲಿ ಸೇರಿಸ್ತೀರಾ. ನೀವು ಮಾನ ಮರ್ಯಾದೆ ಇತ್ತಂದರೆ ಮಾಡಿ ಆ ಕೆಲಸನ, ಬಿಡಬೇಡಿ ಯಾರೂ ದಯವಿಟ್ಟು, ಆಯಿತಾ? ಶೇರ್ ಮಾಡಿ ಆದಷ್ಟು ಎಷ್ಟಾಗುತ್ತೋ ನನ್ನ ಮಗನವರೆಗೂ ರೀಚ್ ಆಗೋವರೆಗೂ ಶೇರ್ ಮಾಡಿರಿ. ಮತ್ತು ಯಾವ ಅನಾಥಾಶ್ರಮಗಳಿದೆಯೋ ಅವ್ರವರೆಗೂ ರೀಚ್ ಆಗೋವರೆಗೂ ಶೇರ್ ಮಾಡಿರಿ. ನಿಮ್ಗೆ ಸ್ವಲ್ಪನಾರು ಮಾನವೀಯತೆ, ಮನುಷ್ಯತ್ವ ಅನ್ನೋದಿತ್ತು ಅಂದರೆ ಮಾತಾಡಿ ಅಮ್ಮ. ನೀವು ನಿಮ್ಮ ಮಗ ಇಲ್ವಾ ಇದ್ದಾರಾ? ಎಲ್ಲಿದ್ದಾರೆ? ಯಾಕೆ ನಿಮ್ಮನ್ನು ಈ ಥರ ರೋಡಲ್ಲಿ ಬಿಟ್ಟಿದ್ದಾರೆ? ನಮ್ಮ ಮನೆಗೆ ಬರ್ತಾ ಇದ್ದೆ, ನೀರು ಸಿಕ್ಕ
ಹಾಕಿದ್ರಿ ಅಲ್ಲಿ ಹೋಗಕ್ಕಿಲ್ಲ ಈ ಕಡೆ ಹೋಗಲ್ವ ನೀವು ಅಲ್ಲಿಗೆ? ರಿವರ್ಸ್ ಹೋಗಲ್ಲ ಒಂದು ಮಾಡಿ ಐತಲ್ಲ ಅಲ್ಲಿ ನಿದ್ದೆ ಮಾಡ್ತಾ ಇರ್ತೀನಿ ಮಾಡಿ ಹೋಗಲ್ಲ ಮಾಡಿಲ್ಲ ಬೂಲಿಶನಲ್ಲಿ ಎಷ್ಟೊಂದು ಖಾಲಿ ಅದೇ ಅವ್ ಅಕ್ಕನಿಂದೆ ಹೋದೆ ಬೆಳ್ಳು ಇದ್ರು ಅವಕ್ಕ ಅವ್ ಅಕ್ಕನ ಜೊತೆ ಹೋದೆ ಆಮೇಲೆ ಇಲ್ಲೆಲ್ಲ ಖಾಲಿ ಐತೆ ಅಂದ್ರು ಬಂದ್ಬಿಟ್ಟು ಗುಲಾಬ್ ಇರ್ತದೆ ಆ ಸೀಟ್ ಮೇಲೆ ಮುಂದ್ಗಡೆ ಇದ್ರು ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡ್ತಾನೆ ಇದ್ದಾರೆ ಆದರೆ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ. ತಲೆ ಕೆಡ್ಸ್ಕೊಳ್ಳೋರು ಕೆಲವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ಅವರು ಬಂದು ವಿಚಾರಿಸಿದಾರಂತೆ. ಬಟ್ ಈ ಅಮ್ಮ ಇಲ್ಲೇ ಇದ್ದಾರೆ, ರೋಡಲ್ಲೇ ಇದ್ದಾರೆ. ಮಳೆ ಬರ್ತಾ ಇದೆ, ಈ ಮಳೆಯಲ್ಲಿ ತಾಯಿಗೆ ಪರಿಸ್ಥಿತಿ ತಂದಿಟ್ಟಿರೋ ಮಗನಿಗೆ ಇದಕ್ಕಿಂತ ಕೀಳಾಗಿ ಬರುತ್ತೆ. ನನ್ನ ಮಗನೇ ನಿನಗೆ ಇದಕ್ಕಿಂತ ಕೀಳಾದ ಪರಿಸ್ಥಿತಿಲಿ ನೀನು ಇರ್ತೀಯ ನೋಡ್ಕೊ. ಅವತ್ತು ನೀನು ನೆನ್ಸ್ಕೊತೀಯ ನಮ್ಮಮ್ಮನ ನಾನು ಹಿಂಗೆ ಬಿಟ್ನಲ್ಲ ಅಂತ. ಅವತ್ತು ನಿನಗೆ ನೆನಪಾಗುತ್ತೆ, ನೆನೆಸ್ಕೊತೀಯ. ನಿನಗಂತೂ ಒಳ್ಳೆ ಸಾವಂತೂ ಸಾಯಲ್ಲ ನೀನು. ಹೇಳ್ತೀನಿ ಒಳ್ಳೆ ಸಾವಂತೂ ಸತ್ವಾಗಲೂ ಸಾಯಲ್ಲ. ನಿನ್ನ ತಾಯಿನ ಥರ ರೋಡಲ್ಲಿ ಬಿಟ್ಟಿದೆಯಲ್ಲ ನೀನು. ಬೆಚ್ಚಿಗೆ ಮಲಗಿದೆಯಾ ನೀನು ಹೆಂಡತಿ ಜೊತೆಲಿ. ನೀನು ನೋಡೋ ನಿಮ್ಮಮ್ಮ ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ. ಒಂದು ತುತ್ಕ ಯಾರೋ 4 ಜನ ಅನ್ನ ಕೊಡ್ತಾವ್ರೆ ನಿನಗೆ, ಅದೂ ಸಿಗಲ್ಲ ಕಣ. ನಾಳೆ ಬಂದು ಕರ್ಕೊಂಡು ಹೋಗೋ ಅವ್ರಿಗೆ ಬಾಗ್ಲಾಕಿ ಒಂದು ಮನೇಲಿ ಇಕ್ಕೋ ಅವ್ರನ್ನ. ಎಲ್ಲೋ ಇದೆಯಾ ಬಾರೋ ಮಾತಾಡಿಮ್ಮ. ಮಾತಾಡಿ. ಬ್ಯಾಗ್ ಎತ್ಕೊಂಡು ತಿಂತಾ ಇದ್ದೀರಲ್ಲ ನೀವು. ಅಕ್ಕಿಯಲ್ಲಿ ಬೋರ್ಡ್ ಐತಲ್ಲ ನೋಡು ಅಲ್ಲಿ ನಿದ್ದೆ ಮಾಡ್ತೀರಾ? 4ನೇ ಸರು ದೊಡ್ಡದು 4 ವರ್ಷರು ಅಕ್ಕಿ ಒಳಗಡೆ ನಿದ್ದೆ ಮಾಡ್ತಾ ಇರ್ತೀನಿ. ಆ ಮನೆ ಹತ್ರ ಕೂತಿದ್ರಲ್ಲ, ಗೇಟ್ ಅವ್ರು ಕಳ್ಸ್ಬಿಟ್ರಾ? ಅಲ್ಲಿ ಕೂತ್ಕೊಬಿಡಿ ಅಂತಾರ? ಕುಂತ್ಕೊಬಿಡಿ ಅಂತಿರ್ತಾರ ಅಷ್ಟೇ. ನಾವು ಅಲ್ಗೊಡ್ಡೈತೀವಿ ಇದೈತೆ ಆ ಕಡೆ ಮನೆ ಕಟ್ತಾವ್ರ, ಈ ಕಡೆ ಇನ್ನೊಂದು ಅವಮ್ಮರೆಲ್ಲ ಅವ್ರೆ. ಈ ಕಡೆ ಮನೆ ಖಾಲಿ ಆದ್ರೆ ಎಷ್ಟು ಅವಾಗಲೇ ಎಷ್ಟು ಮನೆಗೆ ಅದೆಲ್ಲ ಮಗಳ ಬಿಟ್ಬಿಟ್ಟು ಇದಕ್ಕೆ ರೈತರಲ್ಲಿ ಶಾಂಕ್ಷನ್ ಆಯ್ತು ನಮ್ಮ ಡ್ಯಾಡಿ ಕಾಲೋಗಿ. ನೋಡಿ ಆ ಎಮ್ಮಂಗೆ ಏನು ಮಾತಾಡ್ತೀನಿ ಅಂತ ಗೊತ್ತಾಗಲ್ಲ ನನಗಂತೂ. ಮಧ್ಯೆ ಅವರು ತುಂಬ ಮನಸ್ಥಿತಿ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದ್ಕೊತೀನಿ. ಅವ್ರು ಏನು ಮಾತಾಡ್ತೀನಿ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಸುಮ್ಮನೆ ಮಾತಾಡ್ತಾರೆ. ಯಾರನ್ನ ಚಪ್ಪಲಿ ಹಾಕ್ಕೊಂಡು ಹೋಗ್ತಾಯಿದ್ರೆ ನಾನು ಆ ಥರ ಚಪ್ಪಲಿ ಹಾಕ್ಕೊತೀನಿ ಅಂತಾರೆ. ಆ ಥರ ಏನೇನೋ ಮಾತಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ಲ ಅಂದ್ಕೊತೀನಿ ನಾನು. ದಯವಿಟ್ಟು ಈ ವಿಡಿಯೋನ ನೋಡಿರೋರು ಎಲ್ಲರೂ ಶೇರ್ ಮಾಡಿ, ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇವರ್ಸಿ ನನ್ನ ಮಗ ಯಾವನು ಈ ಅಮ್ಮ ಹೆತ್ತಿದಾಳಲ್ಲ ಪುಣ್ಯಾತ್ಮ, ಆ ನನ್ನ ಮಗನಿಗೆ ಹೋಗಿ ರೀಚ್ ಆಗೋವರೆಗೂ ಶೇರ್ ಮಾಡಿ ಫ್ರೆಂಡ್ಸ್. ಇಂಥ ವೀಡಿಯೋಗಳನ್ನ ಶೇರ್ ಮಾಡಿ, ಇಂಥದ್ದಕ್ಕೆ ಸಪೋರ್ಟ್ ಮಾಡಿ. ಬಿಚ್ಕೊಂಡು ಕುಣಿಯೋರಿಗೆಲ್ಲ ಸಪೋರ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಬೇಡಿ. ದಯವಿಟ್ಟು ಇಂಥ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ನೀವು. ಇಂಥವ್ರಿಗೆ ಒಂದು ಜೀವನ ಪಾಪ ಎಲ್ಲೋ ಹೋಗಿ ಒಂದು ತನ್ನ ತಿಂತಾರೆ. ದಯವಿಟ್ಟು ಯಾರನ್ನ ಅನಾಥಾಶ್ರಮದವರು ವ್ಯಾನಲ್ಲಿ ಕರ್ಕೊಂಬಂದು ಈ ಅಮ್ಮನಿಗೆ ಏನಾನ ಮಾಡೋಂಗಿದ್ರೆ ದಯವಿಟ್ಟು ಮಾಡಿ. ಅಂಥವ್ರಿಗೂ ವೀಡಿಯೋ ಹೋಗಿ ರೀಚ್ ಆಗಲಿ. ನೀವು ನಿಮ್ಮ ತಂದೆ ತಾಯಿಗೆ ಮರ್ಯಾದೆ ಕೊಡ್ತೀರಾ, ನಿಮ್ಮ ತಾಯಿ ಪ್ರೀತಿ ಮಾಡ್ತೀರಾ. ನಿಮ್ಮ ತಾಯಿಗೂ ನೀವು ನೆನೆಸ್ಕೊಳ್ಳಿ. ಈ ಜಾಗದಲ್ಲಿ ನನ್ನ ತಾಯಿ ಇದ್ದರೆ ಏನಾಗುತ್ತೆ ಅಂತ ಒಂದು ನೆನೆಸ್ಕೊಂಡು ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ಆದಷ್ಟು ಶೇರ್ ಮಾಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ಈ ಅಮ್ಮಂಗೆ ಒಂದು ದಾರಿ ಆಗಲಿ ದಯವಿಟ್ಟು, ಅಷ್ಟೇ ನಾನು ಕೇಳ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್.